ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಇಡೀ ದೇಶಕ್ಕೆ ಭಾರತೀಯರಿಗೆ ಎಂಥ ಸುದ್ದಿ ಗೊತ್ತಾ? ಚೀನಾಗೆ ಭಾರತ ಕೊಟ್ಟಿದ್ದು ಅಂತಿಂಥ ಶಾಕ್ ಅಲ್ಲ. ಇವತ್ತು ಚೀನಾದ ಅತಿ ದೊಡ್ಡ ಬಲ, ಇಷ್ಟು ದಿನ ಜಗತ್ತಿನ ಫ್ಯಾಕ್ಟರಿಯಾಗಿ ಏನು ಮೆರೆತಿದೆಯಲ್ಲ ಚೀನಾ, ಅತಿ ದೊಡ್ಡ ಬಲವನ್ನೇ ಕಿತ್ತ ಭಾರತ US ಶೇಕ್ ಮಾಡ್ತಿರುವ ಸುದ್ದಿ, ಚೀನಾವನ್ನು ಕಂಗಾಲು ಮಾಡಿರುವಂಥ ಸುದ್ದಿ, ಒಂದೇ ಸಮಯದಲ್ಲಿ ಎರಡೆರಡು ಬಿಗ್ ನ್ಯೂಸ್ಗಳು ಬರ್ತಾ ಇವೆ. ಈಗ 10 ವರ್ಷಗಳಲ್ಲಿ ಮೋದಿ ಏನು ಮಾಡಿದ್ರು ಅದು ಫಲ ಕೊಡ್ತು ಅಂತ ಈಗ ಕೇಂದ್ರ ಸರ್ಕಾರದ ಭಾಗವಾಗಿರೋರು ಎಲ್ಲರೂ ಕೂಡ ಬಹಳ ಖುಷಿ ಪಡ್ತಿರುವಂಥ ಒಂದು ಬಹುದೊಡ್ಡ ಬೆಳವಣಿಗೆ. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಡೀಟೇಲ್ ಆಗಿ ಒನ್ ಬೈ ಒನ್. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಚೀನಾ ಜಗತ್ತಿನ ಫ್ಯಾಕ್ಟರಿ ಅಂತ ಕರೆಸ್ಕೊಳ್ತಾ ಇತ್ತು. ಯಾಕಂದರೆ ಅಲ್ಲಿ ಕಡಿಮೆ ವೆಚ್ಚದಲ್ಲಿ ಸಿಗ್ತಾ ಇದ್ದ ಲೇಬರು, ಹಾಗಾಗಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕಡಿಮೆ ಆಗ್ತಾ ಇತ್ತು. ಅಲ್ಲಿ ಟೆಕ್ನಾಲಜಿ ಅತ್ಯಂತ ಕಡಿಮೆ ಮೊತ್ತದಲ್ಲಿ ಪ್ರೊಡಕ್ಷನ್ ಮಾಡಬಹುದು ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ಮೆಂಟು ಬೇರೆ ಬೇರೆ ದೇಶಗಳಿಂದ ಹುಡ್ಕೊಂಡು ಬರ್ತಾ ಇತ್ತು. ಜಗತ್ತಿನ ಬಹುಪಾಲು ರಾಷ್ಟ್ರಗಳಿಗೆ ಯಾವ ಗ್ಯಾಪಲ್ಲಿ ಚೀನಾ ಈ ರೀತಿ ಬೆಳೆದ್ಬಿಡ್ತು ಅನ್ನೋವಷ್ಟು ವೇಗವಾಗಿ ಈ ರೀತಿ ಬೃಹದಾಕಾರವಾಗಿ ಚೀನಾ ಬೆಳೆದು ನಿಂತಿದೆ. ಅದರ ಆರ್ಥಿಕತೆ ಬಹುದೊಡ್ಡದಾಗಿದೆ, 2ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿದೆ ಇವತ್ತು. ಎಲ್ಲ ಹೌದಲ್ವಾ? ಆದರೆ ಚೀನಾದ ಬಹುದೊಡ್ಡ ಬಲವನ್ನು ಕಿತ್ತುಕೊಂಡ ಭಾರತ, ಅಂದರೆ ಗಳಿಸಿಕೊಂಡ ಭಾರತ, ಕಿತ್ತುಕೊಳ್ಳೋದು ಅನ್ನೋದಕ್ಕಿಂತ ಗಳಿಸಿಕೊಂಡ ಭಾರತ, ಚೀನಾದ ಜಾಗವನ್ನು ಇವತ್ತು ಭಾರತ ತುಂಬಿದೆ. ಚೀನಾ ನಂಬರ್ 2 ಆಗಿದೆ, ಭಾರತ ನಂಬರ್ 1 ಆಗಿದೆ. ಅದು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ವಿಚಾರ ಬಂದಾಗ, ಅಂದರೆ ಇಡೀ ಜಗತ್ತಲ್ಲಿ ಯಾವ ದೇಶ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅವಕಾಶ ಒದಗಿಸುತ್ತೆ ಅಂತ ಕೇಳಿದ್ರೆ ಈಗ ಚೀನಾ ಅಲ್ಲ, ಭಾರತ. ಇದು ಬಿಗ್ ನ್ಯೂಸ್ ಭಾರತೀಯರಿಗೆ. ಸೊ ಈಗ ಜಗತ್ತಿನ ಫ್ಯಾಕ್ಟರಿ ಭಾರತವಾಗಿ ಬದಲಾಗೋದಕ್ಕೆ ಸರಿಯಾದಂಥ ಅವಕಾಶ ತಯಾರಾಗಿಬಿಟ್ಟಿದೆ ಮತ್ತು ಪ್ರೊಡಕ್ಷನ್ ಕೂಡ ಅಷ್ಟೇ ವೇಗವಾಗಿ ಆಗ್ತಾ ಇದೆ, ಅದರಲ್ಲಿ ಡೌಟ್ ಇಲ್ಲ. ಅದರ ನಂಬರ್ಸನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನೋಡಿ. ಈಗ ಹೊರಬಿದ್ದಿರುವಂಥ ಲೇಟೆಸ್ಟ್ ರಿಪೋರ್ಟ್ ಜಗತ್ತನ್ನು ಶೇಕ್ ಮಾಡ್ತಿದೆ, US ಅನ್ನು ಕಂಗಾಲು ಮಾಡಿದೆ, ಚೀನಾಗೆ ಅತಿ ದೊಡ್ಡ ಆಘಾತವನ್ನು ಕೊಟ್ಟಿದೆ. ಭಾರತ ಈಗ ಅತ್ಯಂತ ಕಡಿಮೆ ವೆಚ್ಚದ, ಅಂದರೆ ಚೀಪೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಡೆಸ್ಟಿನೇಷನ್ ಇನ್ ದ ವರ್ಲ್ಡ್. ಚೀನಾ 2nd ಪ್ಲೇಸಲ್ಲಿದೆ, ವಿಯೆಟ್ನಾಂ 3rd ಪ್ಲೇಸಲ್ಲಿದೆ, ಥೈಲ್ಯಾಂಡ್ 4th ಪ್ಲೇಸಲ್ಲಿದೆ, ಫಿಲಿಪೈನ್ಸ್, ಬಾಂಗ್ಲಾದೇಶ್ ಈ ರೀತಿಯಲ್ಲಿ ಟಾಪ್ 5 ಕಂಟ್ರೀಸ್ ಲಿಸ್ಟನ್ನು ನೋಡಬಹುದು. ಹಾಗಾಗಿ ಭಾರತ ಯಾಕೆ ಚೀನಾದ ನಿದ್ದೆಗೆಡಿಸಿದೆ ಅಂದರೆ ರೀಸನ್ ಇದೆ ನೋಡಿ. ಈಗ ಅಧಿಕೃತವಾಗಿ ಈ ನಂಬರ್ ಔಟ್ ಆಗಿದೆ ಮತ್ತು ಅಮೆರಿಕದ US ನ್ಯೂಸ್ ಆ್ಯಂಡ್ ವರ್ಲ್ಡ್ ರಿಪೋರ್ಟ್ ಕೂಡ ಇದನ್ನು ಖಚಿತಪಡಿಸ್ತಾ ಇದೆ. ಭಾರತ ಈಗ ಜಗತ್ತಿನ ಕಾಸ್ಟ್ ಎಫೆಕ್ಟಿವ್ ಕಂಟ್ರಿ, ಅತಿ ಕಡಿಮೆ ದರದಲ್ಲಿ ಉತ್ಪಾದನೆ ಮಾಡುವ ಕಂಟ್ರಿ ಅನ್ನೋದನ್ನು US ನ್ಯೂಸ್ ಆ್ಯಂಡ್ ವರ್ಲ್ಡ್ ರಿಪೋರ್ಟ್ ಕೂಡ ಖಚಿತಪಡಿಸ್ತಾ ಇದೆ. ಹಾಗಾಗಿ ಭಾರತ ಚೀನಾಗೆ ಸೆಡ್ಡು ಹೊಡೆಯುವ ಆರ್ಥಿಕವಾಗಿ ಈಗ ಜಪಾನ್ ಹಿಂದಿಕ್ಕಿ 4ನೇ ದೊಡ್ಡ ಆರ್ಥಿಕತೆ ಆಗಿದ್ದೀವಲ್ಲ ನಾವು. ಓಕೆ, ಜರ್ಮನಿ ಹಿಂದಿಕ್ಕಬಹುದು, ಟಾಪ್ 3 ಆಗಬಹುದು, ಬಟ್ 1 and 2 ಅಮೆರಿಕ ಮತ್ತು ಚೀನಾದ ಹತ್ರ ಹೋಗೋದು ಬಹಳ ಕಷ್ಟ ಅಂತ ಅಲ್ವಾ? ಅಮೆರಿಕ 30 ಟ್ರಿಲಿಯನ್ನು, ಹಾಗೆ ಚೀನಾ 19 ಟ್ರಿಲಿಯನ್ನು, ಭಾರತ 4.25 ಟ್ರಿಲಿಯನ್ನು. ಚೀನಾ ತುಂಬ ದೂರ ಇದೆ, ಡೌಟ್ ಇಲ್ಲ. ಆದರೆ ಭಾರತ ಕಳೆದ 5 ವರ್ಷಗಳಲ್ಲಿ ಈಗಿದ್ದಕ್ಕಿಂತ ಅರ್ಧ ಇತ್ತು. ಸೊ ಡಬಲ್ ಆಗ್ತಾ ಇದೆ ಭಾರತ. 3 ರಿಂದ 4 ವರ್ಷಕ್ಕೆ ಡಬಲ್ ಆಗ್ತಾ ಸಾಗಿದ್ರೆ ಚೀನಾವನ್ನು ಹಿಂದಿಕ್ಕೋದಕ್ಕೆ ನಮಗೆ ಎಷ್ಟು ಸಮಯ ಬೇಕು? 1 ಇದ್ದಿದ್ದು 2 ಆಯಿತು, 2 ಇದ್ದಿದ್ದು 4 ಆಯಿತು. ಸೊ 4 ಇದ್ದಿದ್ದು 8, 8 ಇದ್ದಿದ್ದು 16 ಬಹುಬೇಗ ಆಗತ್ತೆ ಅನ್ನೋದನ್ನು ಭಾರತದ ಈ ಬೆಳವಣಿಗೆಯ ವೇಗ ತೆರೆದಿಡ್ತಾ ಇದೆ ಅಲ್ವಾ? ಜಗತ್ತಿನ ಎಲ್ಲ ಏಜೆನ್ಸಿಗಳು ಹೇಳ್ತಾ ಇರೋದು ಅದನ್ನೇ. ಟಾಪ್ 3 ಆಗೋದಕ್ಕೆ ಇನ್ನೊಂದು ವರ್ಷ ಸಾಕು ಭಾರತಕ್ಕೆ. 1 ರಿಂದ 1.5 ವರ್ಷದಲ್ಲಿ ಟಾಪ್ 3 ಆಗುತ್ತೆ. ಸೊ ಚೀನಾವನ್ನು ಹಿಂದಿಕ್ಕೋದಕ್ಕೆ ಬೇಕಾದಂಥ ಶಕ್ತಿಯನ್ನು ಭಾರತ, ಅಥವಾ ಆ ಪ್ಲೇಸಲ್ಲಿ ಹೋಗಿ ಕೂತ್ಕೊಳ್ಳೋಕೆ ಬೇಕಾದ ಶಕ್ತಿಯನ್ನು ಕೊನೆಗೂ ಪಡೆದುಕೊಂಡಿದೆ ತನ್ನ ನಿರಂತರ ಅಭಿವೃದ್ಧಿಯಿಂದಾಗಿ. ಯಾಕೆ ಕಾಸ್ಟ್ ಎಫೆಕ್ಟಿವ್, ಯಾಕೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕಡಿಮೆ ಆಗ್ತಿದೆ ಅಂದರೆ, ಒಂದು ಲೇಬರ್. ಸಹಜವಾಗಿ ಚೀನಾ ಯಾಕಲ್ಲಿ ಪೂರಕವಾಗಿತ್ತು, ಅಲ್ಲೂ ಕೂಡ ಜನಸಂಖ್ಯೆ. ಲೇಬರ್ ಇದ್ದ ಮಾತ್ರಕ್ಕೆ ಸಾಲೋದಿಲ್ಲ, ಸ್ಕಿಲ್ಡ್ ಲೇಬರ್ ಆಗಬೇಕಲ್ವಾ? ಸ್ಕಿಲ್ಡ್ ಲೇಬರ್ ಅಂದರೆ ಅವ್ರಿಗೆ ಟ್ರೈನಿಂಗ್ ಕೊಡುವಲ್ಲಿಯೂ ಆ ದೇಶ
ಯಶಸ್ವಿಯಾಗಿರಬೇಕು. ಸೊ ಭಾರತ ಅತ್ಯಂತ ಕಾಸ್ಟ್ ಎಫೆಕ್ಟಿವ್ ಆಗಿ ಲೇಬರನ್ನು ಪೂರೈಸುವ ಮೂಲಕ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟನ್ನು ಕಡಿಮೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ಜೊತೆಗೆ ಪ್ರಮುಖವಾಗಿ ಇಷ್ಟು ದಿನ ಯಾಕಾಗಿರಲಿಲ್ಲ, ಭಾರತದಲ್ಲಿ ಜನಸಂಖ್ಯೆ ಇದ್ದೇ ಇದ್ದಾರಲ್ಲ, ಭಾರತದ ಇನ್ಫ್ರಾಸ್ಟ್ರಕ್ಚರ್ ಅದು ಏರ್ಪೋರ್ಟ್ ಇರಬಹುದು, ಪೋರ್ಟ್ ಇರಬಹುದು, ರಸ್ತೆಗಳಿರಬಹುದು, ಎಲ್ಲವೂ ಕೂಡ ಕೈಗಾರಿಕೆಗೆ ಇನ್ವೆಸ್ಟ್ಮೆಂಟ್ಗೆ ಪೂರಕವಾಗಿರೋದ್ರಿಂದನೇ ಈಗ ಔಟ್ಸೋರ್ಸ್ಗೆ ಕೇಳ್ತಾರೆ. ಇಲ್ಲವಾದಲ್ಲಿ ಇಲ್ಲೇ ಪ್ರೊಡಕ್ಷನ್ ಫರ್ಮ್ಗಳನ್ನು ಸೆಟಪ್ ಮಾಡೋದಕ್ಕೆ ಬರ್ತಾರೆ. ಯಾಕೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಭಾರತದಲ್ಲಿ ಹೂಡಿಕೆ ಮಾಡೋದಕ್ಕೆ? ಯಾಕೆ ಟಾಪ್ ಕಂಪನಿಗಳು ಇಷ್ಟಪಡ್ತಾ ಇದ್ದಾವೆ? ಟಾಪ್ ಬ್ರ್ಯಾಂಡ್ಸ್ ಯಾಕೆ ಆಕರ್ಷಿತರಾಗ್ತಿದ್ದಾರೆ ಅಂದರೆ ಇಲ್ಲಿರುವಂಥ ವ್ಯವಸ್ಥೆ. ಮತ್ತು ಇದೇ ಪಾಯಿಂಟಲ್ಲಿ ಇವತ್ತು ಹೊರಬಿದ್ದಿರುವಂಥ ರಿಪೋರ್ಟ್ ಹೇಳ್ತಿರೋದೇ ಇದು. ಭಾರತ ಅತಿ ವೇಗವಾಗಿ ಅಭಿವೃದ್ಧಿಗೆ ಗಮನ ಹರಿಸಿದೆ ಮತ್ತು ಅದೇ ಪಾಯಿಂಟಲ್ಲಿ ಚೀನಾ ಹಿಂದೆ ಬಿದ್ದಿದೆ. ಸೊ ಆರ್ಥಿಕ ಪ್ರಗತಿಯ ದರದಲ್ಲಿ ನಾವು ಮಾತ್ರ ಚೀನಾವನ್ನು ಹಿಂದಕ್ಕಿಲ್ಲ, ಬದಲಾಗಿ ಅಭಿವೃದ್ಧಿಯ ದರದಲ್ಲೂ ಕೂಡ ಚೀನಾ ಅಂದರೆ ಅಭಿವೃದ್ಧಿ, ಚೀನಾ ಅಂದರೆ ಟೆಕ್ನಾಲಜಿ ಅಂತ ಅಲ್ವಾ ಜಗತ್ತೇ ನೋಡ್ತಿರೋದು. ಆದರೆ ಆ ಚೀನಾವನ್ನು ಕೂಡ ನಾವು ಹಿಂದಿಕ್ಕಿದ್ದೀವಿ. ಹಲವು ವಲಯಗಳಲ್ಲಿ ನಮ್ಮಲ್ಲಿ ಅಭಿವೃದ್ಧಿ ಚೆನ್ನಾಗಾಗಿದೆ ಅನ್ನೋದನ್ನು ಒತ್ತಿ ಹೇಳ್ತಾ ಇದೆ ನೋಡಿ ಈ ರಿಪೋರ್ಟ್. ಸೊ ಕಳೆದ 10 ವರ್ಷಗಳಲ್ಲಾಗಿರುವಂಥ ಬದಲಾವಣೆ ಭಾರತವನ್ನು ಈಗ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಪರಿವರ್ತಿಸೋದಕ್ಕೆ ಎಲ್ಲ ಬಗೆಯ ಅವಕಾಶಗಳನ್ನು ಸೃಷ್ಟಿ ಮಾಡಿದ್ದು. ಈಗ ನಿಜವಾದ ಅಧ್ಯಾಯ ಶುರುವಾಗ್ತಿರೋದು ಭಾರತಕ್ಕೆ ಅನ್ನೋ ಮಟ್ಟಿಗೆ ಜಗತ್ತು ಈಗ ಕಣ್ಣರಳಿಸ ನೋಡ್ತಾ ಇದೆ ಭಾರತವನ್ನು. ನಂಬರ್ 1 ಭಾರತಕ್ಕೆ ಅಡ್ವಾಂಟೇಜ್ ಆಗಿದ್ದು ಅಮೆರಿಕ ನಿರಂತರವಾಗಿ ಚೀನಾವನ್ನು ಟಾರ್ಗೆಟ್ ಮಾಡ್ಕೊಂಡು ಬರ್ತಾ ಇರೋದು. 30% ಟ್ಯಾರಿಫ್, ಭಾರತ ಮೇಲೆ 10%. ಈಗ ಅಮೆರಿಕ ಭಾರತ ನಡುವೆ ಟ್ರೇಡ್ ಟಾಕ್ ನಡೀತಾ ಇದೆ. ಅದು ಮ್ಯೂಚುವಲಿ ಬೆನಿಫಿಷಿಯಲ್ ಆಗಿರಬೇಕು ಅಂತ ಭಾರತ ಕೂಡ ಸೆಡ್ ಹೊಡೆದಿದೆ. ಮತ್ತು ಈ ಅಲ್ಯೂಮಿನಿಯಂ ಸ್ಟೀಲ್ ಮೇಲೆಲ್ಲ ಏನು ಭಯಂಕರವಾದ ಸಮರ ಸಾರೋದಕ್ಕೆ ಹೊರಟಿದ್ದಾರಲ್ಲ, ಅದಕ್ಕೆ WTO ಮೂಲಕವೇ ಸೆಡ್ ಹೊಡೆದಿದೆ ಭಾರತ. ಮತ್ತು ಅಲ್ಲಿ ಬೇಕಾಬಿಟ್ಟಿ ಏನು ಘೋಷಣೆ ಮಾಡ್ಕೊಳ್ತಿದ್ದಾರಲ್ಲ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕಾಗದ ಪರಿಸ್ಥಿತಿ ದೇಶದಲ್ಲಿ ಉದ್ಭವ ಆಗಿದೆ. ಕೋರ್ಟ್ ಕೂಡ ಟ್ರಂಪ್ಗೆ ಲಕ್ಷ್ಮಣ ರೇಖೆಯನ್ನು ಹಾಕಿದೆ ಮತ್ತು ಯಾವ ರೀತಿ ಪ್ರತಿರೋಧ ವ್ಯಕ್ತವಾಗ್ತಿದೆ ದೇಶದಲ್ಲಿ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಸದ್ಯಕ್ಕೆ ತಾತ್ಕಾಲಿಕವಾಗಿ 30 ದಿನ, 60 ದಿನ, 90 ದಿನ ಅಂದ್ಕೊಂಡು ಈ ತಾತ್ಕಾಲಿಕವಾಗಿ ವಿರಾಮವನ್ನು ಘೋಷಿಸಿರೋದಕ್ಕೆ ಕಾರಣ ಏನು? ಟ್ಯಾರಿಫ್ ವಿಚಾರದಲ್ಲಿ ಟ್ರಂಪ್ ಹಿನ್ನಡೆ ಅನುಭವಿಸ್ತಿದ್ದಾರೆ ಅನ್ನೋದು ಗೊತ್ತು. ಸೊ ಯಥಾವತ್ತಾಗಿ ಮುಂದುವರೆದ್ರೂ ಚೀನಾಗ ದೊಡ್ಡ ಟ್ಯಾರಿಫ್ ಹೊರೆ ಇದೆ. ಇಲ್ಲ ಎಕ್ಸ್ಟ್ರಾ ಎಲ್ಲ ರಾಷ್ಟ್ರಗಳ ಮೇಲೆ ಈಗ ಘೋಷಣೆ ಮಾಡಿಕೊಂಡಂತೆ ಹಾಕಿದ್ರೂ ಕೂಡ ಚೀನಾ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ದೊಡ್ಡ ಹೊಡೆತವನ್ನು ಅಮೆರಿಕದಿಂದ ತಿನ್ನತ್ತೆ. ಅದು ಕಂಪೇರ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಚೀನಾ ಅಮೆರಿಕ ನಡುವೆ ಯಾವ ರೀತಿ ಪರಸ್ಪರ ಯುದ್ಧದ ಸಂಘರ್ಷದ ಪರಿಸ್ಥಿತಿಯೇ ಉಂಟಾಯಿತು ಈ ಟ್ಯಾರಿಫ್ ವಿಚಾರ ಬಂದಾಗ. ಅವ್ರ ಮೇಲೆ ಇವ್ರ ಮೇಲೆ ಅವರು 100ರ ಗಡಿ ದಾಟಿ ಹೋಗೋ ಮಟ್ಟಿಗೆ ತೆರಿಗೆ ವಿಧಿಸ್ಕೊಳ್ತಿರುವಂಥ ಈ ಕೆಸರ ಚಾಟ ನೋಡ್ತಾ ಇದ್ದೀವಿ. ಸೊ ಇದರ ಲಾಭ ಕೂಡ ಭಾರತಕ್ಕೆ ಆಗುತ್ತೆ. ಎಷ್ಟೇ ಟ್ಯಾಕ್ಸ್ ಹಾಕಿದ್ರು 25, 26, 27% ಭಾರತಕ್ಕೆ ಅನುಕೂಲನೇ. ಚೀನಾ ಕಂಪೇರ್ ಮಾಡಿದ್ರೆ ಚೀನಾದಲ್ಲಿ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ 50, 60, 70, 100% ಅಂತಾರೆ ಅಮೆರಿಕ ಅಧ್ಯಕ್ಷ. ಸೊ ಅಷ್ಟು ಕೊಟ್ಟು ಯಾವ ಕಂಪನಿ ಹೋಗುತ್ತೆ? ಭಾರತದಲ್ಲಿ ಜಾಸ್ತಿ ಆದರೂ ಕೂಡ ಚೀನಾ ನೋಡಿ ಯಾವುದೇ ಕಂಪನಿ ಶೇಕ್ ಆಗುತ್ತೆ. ನೆಕ್ಸ್ಟ್ ಡೆಸ್ಟಿನೇಷನ್ ಭಾರತ ಆಗುತ್ತೆ. ಸೊ ಇದು ಆಗೋ ಕೆಲಸ ಅಲ್ಲ. ಟ್ರಂಪ್ ಹೇಳ್ದಂಗೆ ಪರಿಸ್ಥಿತಿ ಪೂರಕವಾಗಿಲ್ಲ. ಈ ಟ್ಯಾರಿಫ್ ವಿಚಾರದಲ್ಲಿ ಅಂದುಕೊಂಡಿದ್ದೆಲ್ಲ ನಡೆಯೋ ಹಾಗೆ ಕಾಣಿಸ್ತಿಲ್ಲ. ಸೊ ಹೆಂಗೆ ನೋಡಿದ್ರೂ ಕೂಡ ಅಮೆರಿಕದ ಈ ಚೀನಾ ವಿರುದ್ಧದ ಸಮರ ಭಾರತಕ್ಕಂತೂ ದೊಡ್ಡ ಮಟ್ಟದ ಅನುಕೂಲ ಮಾಡಿಕೊಟ್ಟಿದೆ ನೋಡಿ. ಈಗ ಏನು ಹೇಳ್ತಾ ಇದೆ ಹಾಗಾದರೆ ಪ್ರೊಡಕ್ಷನ್ ಕಾಸ್ಟ್ಗೆ ಸಂಬಂಧಪಟ್ಟಂತೆ ನಂಬರ್ ಏನು ಹೇಳ್ತಾ ಇದೆ ಅನ್ನೋದನ್ನು ನೋಡೋಣ. ಅಕಾರ್ಡಿಂಗ್ ಟು JP Morgan's ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ PMI ಅಂತ ಒಂದು ನಂಬರನ್ನು ಕೊಡ್ತಾರೆ. ಅದು ಇಂಡಿಯಾಸ್ ಮ್ಯಾನುಫ್ಯಾಕ್ಚರಿಂಗ್ PMI ಈಗ 58.2 ಅಂತ ಕೊಡ್ತಾ ಇದೆ. ಏಪ್ರಿಲ್ 2025 ಲೆಕ್ಕ ಇದು. ಕಳೆದ 2 ತಿಂಗಳ ಹಿಂದಿನವರೆಗಿನ ಲೆಕ್ಕ 58.2. ಸರ್ವಿಸ್ PMI 58.7. ಇದು ಏನು ತೋರಿಸ್ತಾ ಇದೆ? ಗ್ಲೋಬಲ್ ಮಾರ್ಕೆಟಲ್ಲಿ ಭಾರತ ಮುಂಚೂಣಿಯಲ್ಲಿ ನಿಂತಿದೆ ಇವತ್ತು. ಯಾವ ರೀತಿ ಡಿಮ್ಯಾಂಡ್ ಸೃಷ್ಟಿಯಾಗ್ತಾ ಇದೆ ಫ್ರಾನ್ಸು, ಅಮೆರಿಕ, ಚೀನಾಗೆ ಕಂಪೇರ್ ಮಾಡಿದ್ರೆ ಭಾರತಕ್ಕೆ ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಹಾಗಾಗಿ ಭಾರತದ ಆರ್ಥಿಕತೆಗೆ ಇದು ನೇರವಾಗಿ ಕೊಡುಗೆ ಕೊಡುತ್ತೆ. ಇಲ್ಲಿ ಎಷ್ಟು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೋ, ಎಷ್ಟು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗಳು ಹರಿದು ಬರ್ತಾವೋ ಅಷ್ಟು ಭಾರತದ ಆರ್ಥಿಕತೆ ದ್ವಿಗುಣವಾಗ್ತಾ ಹೋಗುತ್ತೆ, ಅಭಿವೃದ್ಧಿ ಆಗ್ತಾ ಸಾಗುತ್ತೆ. ಹಾಗಾಗಿ ಇದು ಅತಿ ದೊಡ್ಡ ಸುದ್ದಿ ಭಾರತಕ್ಕೆ. ಚೀನಾವನ್ನೇ ಹಿಂದಿಕ್ಕಿದ ಭಾರತ ನೋಡಿ. ಇನ್ನೊಂದು ಬಿಗ್ ನ್ಯೂಸ್ ಏನು? ಚೀನಾಗೆ ಆಘಾತ ಕೊಡ್ತಿರುವಂಥ
ಎಕ್ಸಾಂಪಲ್ಲೇ ತೋರಿಸ್ಬಿಟ್ಟಿದೆ, ಬೇರೆ ಏನು ಬೇಡ, ಈ ರಿಪೋರ್ಟ್ ಎಲ್ಲ ಬಿಟ್ಟು ಹಾಕಿ. ವಿತ್ ಎಕ್ಸಾಂಪಲ್ ಈಗ ನಾವು ಇಟ್ಟಂಥ ರಿಪೋರ್ಟ್ ಸತ್ಯ ಅನ್ನೋದನ್ನು ಪ್ರೂವ್ ಮಾಡ್ತಿರುವಂಥ ಒಂದು ಬೆಳವಣಿಗೆ. ಭಾರತ ಐಫೋನ್ ಪ್ರೊಡಕ್ಷನ್ನಲ್ಲಿ ಚೀನಾವನ್ನು ತಳ್ಳಿದೆ, ಸೈಡಿಗೆ ತಳ್ಳಿ ನಂಬರ್ 1 ಆಗಿದೆ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ. ಚೀನಾ ಬೀಟ್ ಮಾಡಿಬಿಟ್ಟಿದೆ ಭಾರತ. 2024-25ನೇ ಸಾಲಲ್ಲಿ ದಾಖಲೆಯ ರಫ್ತು ಮಾಡಿದೆ ಐಫೋನನ್ನು. 11.5 ಮಿಲಿಯನ್ ಐಫೋನ್ಸು 2024-25 ಸಾಲಲ್ಲಿ 4.4 ಮಿಲಿಯನ್ ಯೂನಿಟ್ಸನ್ನು ಬರೀ ಮಾರ್ಚ್ 1 ತಿಂಗಳಲ್ಲೇ ಎಕ್ಸ್ಪೋರ್ಟ್ ಮಾಡಿರೋದು. ಓವರಾಲ್ ಈ ಒಂದು ವರ್ಷದಲ್ಲಿ 11.5 ಮಿಲಿಯನ್ ಐಫೋನ್ಸು ಎಕ್ಸ್ಪೋರ್ಟ್ ಆಗಿರೋದು. ಸೊ ಭಾರತ ಈಗ ಚೀನಾವನ್ನು ಹಿಂದಿಕ್ಕಿ ನಂಬರ್ 1 ಆಗಿದೆ ಐಫೋನ್ ಎಕ್ಸ್ಪೋರ್ಟಲ್ಲಿ. ಯಾಕೆ ಆ್ಯಪಲ್ ಟ್ರಂಪ್ 25% ತೆರಿಗೆ ಹಾಕ್ತೀನಿ, ನಮ್ಮಲ್ಲೇ ಮಾಡಿ, ನೀವು ಭಾರತದಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೆ ನನಗೆ ತುಂಬ ಸಮಸ್ಯೆ ಇದೆ ಅಂತ ಒತ್ತಡ ಹಾಕಿದ್ರು, ಹೆದರಿಸಿದ್ರು, ಬೆದರಿಸಿದ್ರು. ಐಫೋನ್ ಅಂದರೆ ಆ್ಯಪಲ್ ಕಂಪನಿ ಡೋಂಟ್ ಕೇರ್ ಅಂತಿದೆ. ಅಂದರೆ ಇದೇ ಕಾರಣಕ್ಕೆ ಭಾರತದಷ್ಟು ಪೂರಕವಾದಂಥ ಅವಕಾಶ ಬೇರೆ ಎಲ್ಲೂ ಇಲ್ಲ ಐಫೋನ್ ಪ್ರೊಡಕ್ಷನ್ಗೆ ಅನ್ನೋದು ಪ್ರೂವ್ ಆಗಿದೆ. ವಿಯೆಟ್ನಾಮ್ಗೆ ಶಿಫ್ಟ್ ಆಗುತ್ತೆ ಚೀನಾದಿಂದ ಹೋಗೋದೆಲ್ಲ. ವಿಯೆಟ್ನಾಮು ಬೆಸ್ಟ್ ಡೆಸ್ಟಿನೇಷನ್ ಅನ್ನೋ ರೀತಿ ಎಕ್ಸ್ಪ್ಲನೇಷನ್ ಬರ್ತಾ ಇತ್ತು ಕಳೆದ ವರ್ಷ ಎಲ್ಲ ನೋಡಿದ್ರೆ. ಬಟ್ ಭಾರತ ಆ ಎಲ್ಲ ವಿಶ್ಲೇಷಣೆಗಳನ್ನು ಕೂಡ ಗಾಳಿಗೆ ತೋರಿದೆ. ಈಗ ಚೀನಾವನ್ನು ಹಿಂದಿಕ್ಕಿ ಭಾರತ ಎಲ್ಲ ರಾಷ್ಟ್ರಗಳನ್ನು ಹಿಂದಿಕ್ಕಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟಲ್ಲಂತೂ ನಂಬರ್ 1 ಆಗಿದೆ. ಐಫೋನ್ ಪ್ರೊಡಕ್ಷನ್ ಮತ್ತು ಎಕ್ಸ್ಪೋರ್ಟಲ್ಲೂ ಕೂಡ ಸೆಡ್ಡು ಹೊಡೆದಿದೆ ಅನ್ನೋದನ್ನು ನೋಡಬಹುದು. ನೋಡಿ, ಈಗ ಮೊನ್ನೆ ಟ್ಯಾರಿಫ್ ಘೋಷಣೆ ಆಯಿತು, ಹೋಲ್ಡ್ ಆಯಿತು, ಏನೇ ಇರಲಿ ಘೋಷಣೆ ಆಯ್ತಲ್ಲ, ಟೆನ್ಷನ್ ಕ್ರಿಯೇಟ್ ಆಯಿತು. ಎಲ್ಲ ಬಿಸ್ನೆಸ್ ಮ್ಯಾನ್ಗಳು, ಕಂಪನಿಗಳು ಒಂದ್ಸಲ ಶೇಕ್ ಆಗೋದ್ರು. ಏನು ಮಾಡೋದು, ನಮ್ಮ ಪ್ರಾಡಕ್ಟ್ ಏಕಾಏಕಿ ತೆರಿಗೆ ಬಿದ್ದುಬಿಟ್ರೆ ಇಂಪ್ಲಿಮೆಂಟ್ ಆಗೋಕ್ಕಿಂತ ಮುಂಚೆನೇ ಸಾಗಿಸ್ಕೊಂಡು ಬಿಡೋಣ ಅಂತ ವಿಮಾನಗಟ್ಟಲೆ ತುಂಬ ಕಳಿಸಿದ್ರಲ್ಲ ಐಫೋನು, ಬೇರೆ ಬೇರೆದೆಲ್ಲ ಇದೇ ರೀತಿ ಆಯ್ತಲ್ವಾ. ಆಗ ಭಾರತ ಎಕ್ಸ್ಪೋರ್ಟ್ ಮಾಡಿದ್ದು ಎಷ್ಟು ಗೊತ್ತಾ? 2025 ಏಪ್ರಿಲಲ್ಲಿ 76% ಹೈ, ಅಂದರೆ 3 ಮಿಲಿಯನ್ ಐಫೋನ್ಸನ್ನು US-ಗೆ ಕಳಿಸ್ಕೊಟ್ಬಿಡುತ್ತೆ ಏಕಾಏಕಿ. ಅದು ಏನು ತೋರಿಸ್ತು ಜಗತ್ತಿಗೆ ಅಂತ ಕೇಳಿದ್ರೆ, ಭಾರತ 1 ತಿಂಗಳಲ್ಲಿ ಮನಸ್ಸು ಮಾಡಿದ್ರೆ ಏನು ಮಾಡಿಬಿಡಬಹುದು. ಯಾಕೆ ಭಾರತ ಯಾವುದೇ ಕಂಪನಿಗೆ ಇವತ್ತು ಅನಿವಾರ್ಯವಾಗ್ತಾ ಇದೆ ತನ್ನ ಪೂರಕ ವಾತಾವರಣದಿಂದ ಮತ್ತು ತನ್ನ ಸಾಮರ್ಥ್ಯದಿಂದ ಅನ್ನೋದನ್ನು ತೋರಿಸ್ಕೊಡೋದಕ್ಕೆ ಭಾರತಕ್ಕೂ ಆಯಿತು. ತನ್ನನ್ನು ಬೆದರಿಸ್ತಿರುವಂಥ ಐಫೋನ್ ಕಂಪನಿ ಆ್ಯಪಲ್ಗೂ ಕೂಡ ಅಮೆರಿಕಕ್ಕೆ ಮೆಸೇಜ್ ಕೊಟ್ಟಂಗಾಯಿತು. ಭಾರತದ ಸಾಮರ್ಥ್ಯ ಇವತ್ತು ಎಷ್ಟಿದೆ ನೋಡಿ, ವಿಮಾನದಲ್ಲಿ ತುಂಬಿ ಕಳಿಸಿದ್ರು. ಒಂದೇ ತಿಂಗಳಲ್ಲಿ 76% ಹೈ. ಅಷ್ಟು ಪ್ರೊಡಕ್ಷನ್ನು, ಅಷ್ಟು ಮಾಸ್ ಎಕ್ಸ್ಪೋರ್ಟನ್ನು ಭಾರತ ಮಾಡಿ ಅಮೆರಿಕ ಟ್ಯಾರಿಫ್ಗೆ ಸೆಡ್ಡು ಹೊಡೆಯೋ ರೀತಿಯಲ್ಲಿ ನಡೆಯನ್ನು ಅನುಸರಿಸ್ತು. ಮತ್ತು ಚೀನಾದ ಕಥೆ ನೋಡಿ, ಅವರ ಸಾಮರ್ಥ್ಯ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಹೆಂಗೆ ಕುಗ್ಗಿದೆ ಅಂದರೆ ಅವರದ್ದು 80% ಡಿಕ್ರೀಸ್ ಆಯಿತು. ಆ್ಯಪಲ್ನ ಪಾರ್ಟ್ನರ್ಸ್ ಟಾಟಾ, ಫಾಕ್ಸ್ಕಾನು, ಪೆಗಾಟ್ರಾನು ಎಲ್ಲರೂ ಕೂಡ ಭಾರತವನ್ನು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಪರಿವರ್ತಿಸೋದಕ್ಕೆ ಬಹುದೊಡ್ಡ ಪ್ರಮಾಣದಲ್ಲಿ ಈಗ ಬಲ ತುಂಬುತ್ತಿದ್ದಾರೆ. ಸೆಮಿಕಂಡಕ್ಟರ್ ವಲಯದಲ್ಲೂ ಈ ಫಾಕ್ಸ್ಕಾನ್ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡ್ತಿದೆ. ಮೊನ್ನೆ ಅಷ್ಟೇ ತಮಿಳುನಾಡಿನಲ್ಲಿ ಒಂದು ದೊಡ್ಡ ಮೊತ್ತದ ಇನ್ವೆಸ್ಟ್ಮೆಂಟ್ ಘೋಷಣೆ ಆಯಿತು. ಅದು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಮಯ ಕೂಡ ಆಲ್ಮೋಸ್ಟ್ ಸೆಟ್ ಆಗೇ ಬಿಟ್ಟಿದೆ, ಮುಹೂರ್ತ ಫಿಕ್ಸ್ ಆಗೇ ಬಿಟ್ಟಿದೆ. ಇಲ್ಲಿ ಈ ಐಫೋನ್ ಪ್ರೊಡಕ್ಷನ್ನಲ್ಲೂ ಕೂಡ ದೊಡ್ಡ ಮಟ್ಟದ ಒಡಂಬಡಿಕೆಗಳಾಗ್ತಿದ್ದು, ಯಾರು ಏನು ಥ್ರೆಟ್ ಕೊಟ್ಟರು ಕೂಡ ಆ್ಯಪಲ್ ಶೇಕ್ ಆಗ್ತಿಲ್ಲ. ಭಾರತ ಅದಕ್ಕೆ ಬೆಸ್ಟ್ ಡೆಸ್ಟಿನೇಷನ್ ಅನ್ನೋದು ಪ್ರೂವ್ ಆಗಿಬಿಟ್ಟಿದೆ. 6 ತಿಂಗಳಾದರೂ ಇಷ್ಟು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಒದ್ದಾಡಬೇಕು ಬೇರೆ ರಾಷ್ಟ್ರಗಳು. ಅಷ್ಟು ಯೂನಿಟ್ಸನ್ನು 1 ತಿಂಗಳಲ್ಲಿ ಭಾರತ ಎಕ್ಸ್ಪೋರ್ಟ್ ಮಾಡ್ತು US-ಗೆ ಅನ್ನೋದೇ ನಮ್ಮ ಸಾಮರ್ಥ್ಯಕ್ಕೆ ಸಾಕ್ಷಿ. ಈಗ ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಪ್ರೀಮಿಯಂ ಮಾಡೆಲ್ಸು ಯಾವ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ ಅಂದರೆ ಅದು ಚೀನಾವನ್ನು ತಿರುಗಿ ನೋಡುವಂತೆ ಮಾಡಿದೆ, ಉದ್ಯೋಗ ಸೃಷ್ಟಿ ಮಾಡಿದೆ, ಆರ್ಥಿಕವಾಗಿ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಇದಕ್ಕೆಲ್ಲ ಕಾರಣ ಅನ್ನೋದನ್ನು ಈ ರಿಪೋರ್ಟ್ಸೇ ತೆರೆದಿಡ್ತಾ ಇರೋದು. ಆದರೂ ಒಂದು ಚಾಲೆಂಜ್ ಇದೆ. ಈಗ ನಮಗೆ ಡಿಮ್ಯಾಂಡ್ ಹೆಂಗಾಗಿದೆ ಅಂದರೆ ಸಿಕ್ಕಾಪಟ್ಟೆ ವರ್ಕು ಆ ಸವಾಲನ್ನು ರೀಚ್ ಆಗಬೇಕು ನಾವು ಅನ್ನೋಷ್ಟು ಒತ್ತಡ ಸೃಷ್ಟಿಯಾಗಿದೆ. ಅದನ್ನು ಮೀಟ್ ಆಗಿಬಿಟ್ರೆ ಭಾರತದಷ್ಟು ಸ್ಟ್ರಾಂಗ್ ಇನ್ನೊಬ್ರು ಇರಲ್ಲ. ಎಷ್ಟು ಗೊತ್ತಾ ಟಾರ್ಗೆಟ್ ಇರೋದು? 2026ಕ್ಕೆ ಆ ವರ್ಷದ ಒಳಗಾಗಿ ನಾವು ಕ್ವಾರ್ಟರ್ಲಿ ಡಿಮ್ಯಾಂಡ್ 20 ಮಿಲಿಯನ್ ಯೂನಿಟ್ಸನ್ನು ಕಳಿಸ್ಕೊಡ್ಬೇಕು. 20 ಮಿಲಿಯನ್ ಯೂನಿಟ್ಸನ್ನು ಕಳಿಸ್ಕೊಡ್ಬೇಕು. ಬಟ್ ಅದು ಆಗದಿರೋದಲ್ಲ. ಆಲ್ರೆಡಿ 11.1 ಮಿಲಿಯನ್ ಯೂನಿಟ್ಸನ್ನು ಭಾರತ ಕಳೆದ ವರ್ಷ ರಫ್ತು ಮಾಡಿದೆ. ಅದು ಡಬಲ್ ಆಗಿದೆ ಈಗ ಡಿಮ್ಯಾಂಡು ಅನ್ನೋದು ಮತ್ತಷ್ಟು ಪಾಸಿಟಿವ್ ಹೌದು, ಅಷ್ಟೇ ಸವಾಲಿನ ವಿಚಾರವೂ ಹೌದು.
ಹಾಗಾಗಿ ಭಾರತ ಈಗ ಚೀನಾಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಸೆಡ್ಡು ಹೊಡಿತಾ ಇದೆ. ಮತ್ತೊಮ್ಮೆ ಕ್ವಿಕ್ ಆಗಿ ರಿಪೀಟ್ ಮಾಡಿಬಿಡ್ತೀನಿ, ಎಲ್ಲೆಲ್ಲಿ ಭಾರತ ಓವರ್ಟೇಕ್ ಮಾಡಿದೆ ಅಂತ. ನಮ್ಮ GDP ಗ್ರೋತ್ ರೇಟ್ ಈಗ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಾಮಿ, ಅಂದರೆ ಚೀನಾಗಿಂತ ವೇಗವಾಗಿ ನಮ್ಮ ಆರ್ಥಿಕತೆ ಬೆಳೀತಾ ಇದೆ. ಅವರ ದೊಡ್ಡ ಎಕನಾಮಿ, ಡೌಟ್ ಇಲ್ಲ. ನಮ್ಮದು ಅವ್ರಿಗಿಂತ ಕಡಿಮೆ ಇದ್ದರೂ ಕೂಡ ಆರ್ಥಿಕ ಬಲ ನಾವು ವೇಗವಾಗಿ ಮುನ್ನುಗ್ತಾ ಇದ್ದೀವಿ. ಅವರು ಇದ್ದಲ್ಲೇ ಇದ್ದಾರೆ, ವರ್ಷದಿಂದ ವರ್ಷಕ್ಕೆ ಕೆಳಗಿಳಿತಿದ್ದಾರೆ. ಅಷ್ಟು ಆತಂಕದ ವಾತಾವರಣ ಹಲವಾರು ರಾಷ್ಟ್ರಗಳಲ್ಲಿದೆ. ಜರ್ಮನಿಯಲ್ಲೆಲ್ಲ ಮೈನಸ್ ಟ್ರೆಂಡ್ ನೋಡ್ತಾ ಇದ್ವಿ. ಭಾರತ ಎಲ್ಲರಿಗಿಂತ ಟಾಪಲ್ಲಿದೆ GDP ಗ್ರೋತ್ ರೇಟಲ್ಲಿ. ಇದು ಒಂದು ಆಘಾತ ಚೀನಾಗೆ. ಎರಡನೆಯದಾಗಿ ಅವರು ಇದ್ದಷ್ಟೇ ಇರೋದಕ್ಕೂ ಆಗಲ್ಲ ಇನ್ನು ಮುಂದೆ ಅನ್ನೋದನ್ನು ಕ್ಲಿಯರ್ ಮಾಡ್ತಿದೆ. ಈಗ ಮ್ಯಾನುಫ್ಯಾಕ್ಚರಿಂಗಲ್ಲಿ ಭಾರತ ಕಾಸ್ಟ್ ಎಫೆಕ್ಟಿವ್ ಚೀನಾಗಿಂತ. ಸೊ ಅಲ್ಲಿರೋದೆಲ್ಲ ಇಲ್ಲಿಗೆ ಶಿಫ್ಟ್ ಆಗೋದಕ್ಕೆ ದಾರಿ ಎಲ್ಲ ಬಾಗಿಲುಗಳು ಓಪನ್ ಆಗಿರೋದು. ಹಾಗಾಗಿಯೇ ಪಾಕಿಸ್ತಾನ ಯೂಸ್ ಮಾಡಿಕೊಂಡು, ಬಾಂಗ್ಲಾದೇಶ ಯೂಸ್ ಮಾಡಿಕೊಂಡು ಇಲ್ಲಿ ಕುಕೃತ್ಯ ಸೃಷ್ಟಿಸಬೇಕು, ನಮ್ಮನ್ನು 10 ವರ್ಷ ಹಿಂದಕ್ಕೆ ಕಳಿಸ್ಬೇಕು, ಯುದ್ಧ ಮಾಡಿಸಿ ಈ ನ್ಯೂಕ್ಲಿಯರ್ ವೆಪನ್ ಯೂಸ್ ಆಗೋ ಮಟ್ಟಿಗೆ ಟೆನ್ಷನ್ ಜಾಸ್ತಿ ಮಾಡಬೇಕು. ನದಿ ನೀರು ನಿಲ್ಲಿಸ್ತೀವಿ ಅಂತಾರಲ್ಲ, ಬ್ರಹ್ಮಪುತ್ರ ನೀರು ಬರೋದು ಇಲ್ಲಿ ಒಳಗಡೆ ಬರೋದೇ 10-14%. ಅವ್ರು ಏನೂ ಕಿತ್ಕೊಳ್ಳೋಕ್ಕಾಗಲ್ಲ. ಕ್ಯಾಚ್ಮೆಂಟ್ ಏರಿಯಾ ಎಲ್ಲಿರುತ್ತೆ ಅನ್ನೋದ್ರ ಮೇಲೆ ಅಲ್ವಾ ಡಿಪೆಂಡ್ ಆಗೋದು. ಎಲ್ಲಿ ನೀರು ಬಂದು ಸೇರ್ಕೊಳ್ಳುತ್ತೆ, ಎಲ್ಲಿ ಹಿಮ ಕರಗಿ ನೀರಾಗುತ್ತೆ, ಎಲ್ಲಿ ಹೆಚ್ಚೆಚ್ಚು ನೀರು ಆ ನದಿಗೆ ಸೇರ್ಕೊಳ್ಳುತ್ತೆ ಅಂತ ಕೇಳಿದ್ರೆ 70%ಗೂ ಅಧಿಕ ಪ್ರಮಾಣದಲ್ಲಿ ದೇಶದ ಒಳಗಡೆ ಆಗೋದು ಬ್ರಹ್ಮಪುತ್ರ ನದಿಗೆ. ಏನೂ ಮಾಡೋಕ್ಕಾಗಲ್ಲ ಚೀನಾ. ಹಾಗೆ ಮೈ ಪರಚ್ಕೊಳ್ತಿದ್ದಾರೆ, ಎಲ್ಲಿ ಡಿಸ್ಟರ್ಬ್ ಮಾಡಲಿ ಭಾರತವನ್ನು ಅಂತ. ಅಮೆರಿಕನೂ ತುಂಬ ಟೆನ್ಷನ್ ಆಗಿದೆ ಭಾರತದ ಈ ಸಾಧನೆಗೆ ಬೆಚ್ಚಿ ಬಿದ್ದಿರೋದ್ರಿಂದ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.